ರೀ ನಮ್ ಭಾವ ಎಷ್ಟೊಳ್ಳೆವ್ರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳಿ ನನ್ನ ಮಗ, ಅವನೇನೆ ಬಿಟ್ಕೊಡೋದು. ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೆ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲ. ಅಯ್ಯೋ ನಿನ್ನಲೆ ನಿನ್ನಿವತ್ತಲೇ. ಬಾರಲೆ ಬಾರ ಆಚೆಗೆ. ಏನು ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್? ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ನೀನ್ ಸ್ವಲ್ಪ ಓವರ್ ಆಯ್ತು. ಏನ್ ನಿಂದು ಕೂಡ ಬಹಳ ಜಾಸ್ತಿ ಮಾತಾಡ್ಬೇಡ. ಕೂದಲು ಬಳಸಿ ಬಾರ್ ಮಾಡ್ಬಿಡ್ತೀನಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬಾರಲ್ಲ ಅಯ್ಯಪ್ಪ. ಮಾವ ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ, ಏನ್ ಸಮಾಚಾರ? ಇನ್ನೇನ್ ಮಾವ ಸುಳ್ಳು ಶಾಸ್ತ್ರ ಹೇಳ್ಸ್ಬಿಟ್ಟು ನನ್ಗ್ ಮೋಸ ಮಾಡ್ತಾವ್ ನೀನು. ನೋಡಿ ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ನೀನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಆಗ್ತಾ ಇದೆ. ಮುಚ್ಕೊಳ್ರು ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರು ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ್ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಜಾಗ ಖಾಲಿ ಮಾಡಿ. Come on, darling. Hey, Lobers, don't disturb me. ಬಾರೆ ಬಾರೆ ರಂಗಮಂಚಕ್ಕೆ. ಪದ್ಮ ಫಾರಿನ್ ಇಂದ ಬಂದ್ಲಾ? ಹೌದಣ್ಣ. ಹೇಗಿದ್ದಾಳಮ್ಮ? ತುಂಬಾ ಚೆನ್ನಾಗಿದ್ದಾಳೆ. ಬಂದ ತಕ್ಷಣ ನಿನ್ ಬಗ್ಗೆನೇ ಕೇಳ್ತಾ ಇದ್ಲು. ನನ್ನ ಅಣ್ಣನ್ ನೋಡ್ಬೇಕು, ಹಳ್ಳಿಗೆ ಹೋಗೋಣ ಅಂತ ಒಂದೇ ಹಠ. ನೀವು ನನ್ ವಿಷಯ ಏನು ಹೇಳಿಲ್ಲ ತಾನೆ? ಇಲ್ಲ ಅಣ್ಣ, ನೀನ್ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ಯಾ ಅಂತ ಅವಳಿಗೆ ಹೇಳಿದೀವಿ. ಭಾನುವಾರ ಅವ್ರ ಸಾಫ್ಟ್ವೇರ್ ಕಂಪ್ನಿ ಓಪನಿಂಗ್ ಸೆರೆಮನಿ ಇದೆ, ನೀನ್ ಬಂದೇ ಬರ್ತೀಯಾ? ಅಷ್ಟ್ರೊಳಗಡೆ ನೀನ್ ಬಾಂಬೆಯಿಂದ ಬಂದ್ಬಿಡ್ತೀಯ ಅಂತ ಅವಳ ಹತ್ರ ಸುಳ್ಳು ಹೇಳಿದೀವಿ. ನೀನ್ ಬರ್ತೀಯ ತಾನೆ? ಬರ್ತೀನಮ್ಮ, ಖಂಡಿತ ಬರ್ತೇನೆ. ನಿಧಾನ ಕೇಳಿಸಯ್ಯ, ಮೂಟುಗಳು ಕಿತ್ತೋಗ್ಬಿಟ್ಟಾವು. ಸರ್ ಬರ್ತೀವಿ ಸರ್. ಏನಯ್ಯ ನಿನ್ ಹೆಸರು? ಮುತ್ತಣ್ಣ. ಮುತ್ತಣ್ಣ, 4 ದಿವಸದಿಂದ ನೋಡ್ತಾ ಇದ್ದೀನಿ, ಎಷ್ಟು ನಿಯತ್ತಿಂದ ಕೆಲಸ ಮಾಡ್ತಾ ಇದೀಯ. ನಿನ್ ಕೆಲಸ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಭಾನುವಾರ ದಿವಸ ನಮ್ ಕಂಪನಿ ಓಪನಿಂಗ್ ಸೆರೆಮನಿ ಇದೆ, ನೀನು ತಪ್ಪದೆ ಬಂದು ಊಟ ಮಾಡ್ಕೊಂಡು ಹೋಗು. ಆಯ್ತು ಸರ್. ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿದೆ. ಈಗ ಕಾನ್ವಾಯ್ ಬಂದ ತಕ್ಷಣ ಒಬ್ಬೊಬ್ರು ಒಂದೊಂದು ಕಾರ್ ಹತ್ರ ಹೋಗಿ ಡೆಲಿಗೇಟ್ಸ್ ಅನ್ನ ರಿಸೀವ್ ಮಾಡ್ಕೊಂಡು ಒಳಗ್ ಕರ್ಕೊಂಡ್ ಬರ್ಬೇಕು. ಅಣ್ಣ ಬರ್ತಾನಲ್ಲ? ಖಂಡಿತ ಬಂದೇ ಬರ್ತಾನೆ. ಅವ್ನ್ ಯಾವಾಗ ಬರ್ತಾನೋ? ಈ ವಾಚ್ ಅಣ್ಣನ್ ಕೊಡ್ಬೇಕು ಅಂತ ನನ್ ಮನ್ಸು ಎಷ್ಟು ಒದ್ದಾಡ್ತಿದೆ ಅಂತ ನಿಮ್ಗೆ ಹೇಳಕ್ ಆಗ್ತಿಲ್ಲ. ನಮಸ್ಕಾರ. ಪ್ಲೀಸ್ ಕಮ್. ಪ್ಲೀಸ್ ನಮಸ್ಕಾರ.
ರಮಣ ಉದ್ಘಾಟನೆ ಈ ಕಡೆ ಅಂತ ಕಣ. ಹೌದು ಕಣಪ್ಪ. ಅಲ್ಲಿ ಹೋಗ್ಬೇಕಪ್ಪ. ಅಲ್ಲಿ ಹೋಗ್ಬೇಕು ಅಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕೈಂಡ್ಲಿ ಕರ್ದಿತ್ತು. ರಮಣ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲೋಗಿ ನೋಡೋಣ. ಜಾಗ ಬಿಡ್ರಪ್ಪ. ಓಪನಿಂಗ್ ಸೆರೆಮನಿನೂ ಮುಗೀತು, ಎಲ್ಲ ಕಣ್ಣ ಇನ್ನು ಬರ್ಲೇ ಇಲ್ಲ. ನೀವ್ ಅವ್ನಿಗೆ ಹೇಳಿದ್ದೀರಾ ತಾನೆ? ಹೇಳಿದೀವಿ ಪದ್ದು, ಖಂಡಿತ ಬರ್ತೀನಿ ಅಂತಾನು ಹೇಳಿದ ಅಲ್ವೇನೆ? ಬರ್ತಾನೆ ಪದ್ದು. ತಳ್ಳ್ಬೇಡ್ರಪ್ಪ. ಬನ್ನಿ ಸರ್, ಪ್ಲೀಸ್. ಇಲ್ಲ ಸ್ವಾಮಿ, ನಾವು ಆಮೇಲೆ ಮಾಡ್ತೀವಿ. ಪರವಾಗಿಲ್ಲ, ಬನ್ನಿ ಸರ್. ಇಲ್ಲ ಕೂತ್ಕೊಳ್ಳಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ ಸರ್, ಬನ್ನಿ. ಥ್ಯಾಂಕ್ ಯು. ಒಂದ್ ನಿಮಿಷ. ಆಯ್ತು. ಎಲ್ಲ ಫಿಲಪ್ ಆಗಿದೆಯೇ? ಇವನ್ ಯಾಕೆ ಇಲ್ಲಿ ಕೂತಿದ್ದಾನೆ? ಹೇಯ್, ಹೇಳ ಮೇಲೆ. ನೀಯತ್ತ ಕೂಲಿ ಕೆಲಸ ಮಾಡ್ತಾ ಇದೀಯ ಅಂತ ಊಟ ಕರೆದ್ರೆ ಊರ್ನವ್ರಿಗಿಂತ ಮುಂಚೆ ಬಂದು ಊಟ ಮಾಡ್ತಾ ಕೂತಿದ್ಯಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಡಿಯಯ್ಯ ಹೊರಗಡೆ. ಗೆಟ್ ಔಟ್ ಆಯ್ಸೆ. ಚಂಡಾಲ, ಎಷ್ಟು ದುರಂಕಾರ ನಿನ್ಗೆ! ಅವ್ನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಿನ್ನಂತ ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬ ಅನ್ನ ಹಾಕಿ ಸಂಬಳ ಕೊಡ್ತಿದ್ದ ದಣಿ ನಿನಗೆ ಏನ್ ಮಾಡಿದ್ರು ಅಂತ ಹಂಗ್ ಮಾಡ್ದೆ ನೀನು. ನೀನ್ ಬಿಡಕ್ಕಿಲ್ಲ ನಿನ್ನ ಇವತ್ತು. ಯಾಕೆ ಹೊಡಿತಾ ಇದ್ಯಾ? ಏನಾಯ್ತು? ಏನ್ ಮಾಡಿದ್ರು ಅಂತ ಹೀಗೆ ಹೊಡಿತಾ ಇದ್ಯಾ? ಮುತ್ತಣ್ಣ ಊಟಕ್ಕೆ ಕುಂತಿದ್ರು. ಇನ್ನೇನ್ ಒಂದ್ ತುತ್ತು ಬಾಯಿಗೆ ಇಕ್ಕಬೇಕು. ರಾಕ್ಷಸ ಎಲ್ಲಿದ್ನೋ ಬಂದಿದ್ದೆ ಎಬ್ಬಿಸ್ಬಿಟ್ಟು ಅವಮಾನ ಮಾಡಿ ದಬ್ಬುಟ್ಟವ ಕುತ್ಕೆ ಹಿಡ್ದ ಆಚೆಗೆ ಪಾಪಿ. ಏನೋ ನಮ್ಮಣ್ಣನೇ ಅವಮಾನ ಮಾಡ್ತೀಯಾ? ಸಾರಿ ಮೇಡಮ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಮ ಅಣ್ಣ ಒಂದ್ ವಾರದಿಂದ ನಮ್ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಒಳ್ಳೆಯವರು ಅಂತ ನಾನೇ ಅವರನ್ನ ಊಟಕ್ಕೆ ಕರೆದಿದ್ದೆ. ಆ ಕೂಲಿ ಅವನ್ ಬಂದು VIP ಜಾಗದಲ್ಲಿ ಊಟಕ್ಕೆ ಕೂತಿದಾನಲ್ಲ ಅಂತ ಕೋಪ ಬಂದು ನಾನೇ ಅವ್ರನ್ನ ಕಳಿಸ್ಬಿಟ್ಟೆ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಮೇಡಮ್. ಏನು ನಮ್ಮಣ್ಣ ಕೂಲಿ ಕೆಲಸ ಮಾಡ್ತಿದ್ನ? ರಾಮಣ್ಣ ನಿಜ ಕಣವ. ಸುಳ್ಳು, ನೀವೆಲ್ಲ ಹೇಳ್ತಿರೋದು ಸುಳ್ಳು. ನಮ್ಮಣ್ಣ ರಾಜನ್ ತರ ಇರೋನು, ಸಾವಿರಾರು ಜನಕ್ಕೆ ಕೂಲಿ ಕೊಡೋನು. ಅವ್ನು ಯಾಕೆ ಕೂಲಿ ಮಾಡ್ತಾನೆ? ಕೂಲಿ ಮಾಡೋಂತ ಕರ್ಮ ನಮ್ಮಣ್ಣಂಗೆ ಏನ್ ಬಂದಿದೆ? ನಂಬಲ್ಲ, ನಾನ್ ನಂಬಲ್ಲ. ನಂಬೇಕವ್ವ, ನಂಬಲೇಬೇಕವ್ವ. ನೀವ್ ಇಷ್ಟಪಟ್ಟು ಹುಡುಗನ್ ಜೊತೆಗೆ ಮದುವೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು ಕಣವ. ಆದ್ರೆ ಸಾಲ ತೀರ್ಸಕ್ಕಾಗದೆ ಇದ್ ಬದ್ದ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಸಾಲಗಾರರು ಕೊಟ್ಬಿಟ್ಟು ಬೀದಿಗೆ ಬಂದ್ಬಿಟ್ರು ಕಣವ, ಬೀದಿಗೆ ಬಂದ್ಬಿಟ್ರು. ಈ ವಿಷಯದಲ್ಲಿ ನಂದು ತಪ್ಪಿದೆ ಕಣಮ್ಮ. ನಿನ್ನನ್ ಸೊಸೆಯಾಗಿ ತರೋದಿಕ್ಕೆ ನನಗ್ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಸ್ಬೇಕು. ಈ ಮದುವೆ ನಿಲ್ಸೋದಿಕ್ಕೆ ನಾನೇ ಕಾರಣ ಅನ್ನೋ ವಿಷಯ ನನ್ ಮಗನ್ ಗೊತ್ತಾಗ್ಬಾರ್ದು ಅಂತ ನಿಮ್ಮಣ್ಣ ನನ್ನ ನೋಡಕ್ ಬಂದಾಗ ಅವರೇ ಈ ಸಂಬಂಧ ಬೇಡವೇ ಬೇಡ ಅನ್ಬೇಕು ಅಂತ ಅವ್ರ ಮುಂದೆ ಬೇಕಾದಷ್ಟು ಡಿಮ್ಯಾಂಡ್ಸ್ ಇಟ್ಟೆ. ಆದ್ರೆ ಅವರು ಇದಕ್ಕೆಲ್ಲ ಒಪ್ಕೊಂಡಿದ್ ಮಾತ್ರ ಅಲ್ಲದೆ ಮದುವೆನೂ ಸಹ ಬಹಳ ಅದ್ದೂರಿಯಾಗಿ ಮಾಡ್ಕೊಟ್ರು. ಯಾವುದೇ ಕಾರಣಕ್ಕೂ ನಾನೇ ಈ ಮದುವೆ ಮಾಡ್ದೆ ಅನ್ನೋ ವಿಷಯ ನನ್ ತಂಗಿರಿಗೆ ಗೊತ್ತಾಗ್ಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ರು. ನೀವೆಲ್ಲ ನಂಗ್ ಮೋಸ ಮಾಡ್ಬಿಟ್ರಿ. ನನ್ನಿಂದ ನಮ್ಮ ಅಣ್ಣಗೆ ಅನ್ಯಾಯ ಆಗೋಯ್ತು.
ಎಲ್ಲಿ ನಮ್ಮಣ್ಣ